ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂಥೇಳಿ ಅನ್ಕೋತೀನಿ. ಎಲ್ಲರಿಗೂ ಆರಾಧ್ಯ ಉತ್ತರ ಕರ್ನಾಟಕ ಚಾನಲ್ಗೆ ಸ್ವಾಗತ ರೀ. ಇದು ಇವತ್ತಿನ ರಂಗೋಲಿ ಮತ್ತು ಇವತ್ತೊಂದು ರೆಸಿಪಿ ಶೇರ್ ಮಾಡ್ಬೇಕು ಅನ್ಕೊಂಡೇನಿ ರೀ. ಇದು ನೋಡೋಕೆ ನಿಮ್ಗೆ ಕೇಕ್ ಗತೆ ಕಾಣ್ತೈತೆ ರೀ. ತಿನ್ನಕ್ಕೆ ಅನ್ಕೋ ಇಷ್ಟು ಟೇಸ್ಟಿ ಇರ್ತೈತೆ ರೀ. ಭಾಳ ಅಂದ್ರೆ ಭಾಳ ರುಚಿ ಇತ್ತು. ಇದನ್ನ ನಮ್ಮ ನಾದಿನಿಯವರು ನನಗೆ ರೆಸಿಪಿ ತೋರಿಸ್ಕೊಟ್ಟಾರ ನೋಡ್ರಿ. ಅವ್ರು ಮಾಡುವಾಗ ನಾನು ವಿಡಿಯೋ ಮಾಡ್ಕೊಂಡೇನಿ, ನಿಮ್ಮ ಜೊತೆ ಶೇರ್ ಮಾಡ್ಬೇಕಂಥೇಳಿ. ಹೆಲ್ದಿ ಅಂತಲೇ ಹೇಳ್ಬೋದು ರೀ. ಬಿಸ್ಕಿಟ್ ಒಂದು ಯೂಸ್ ಮಾಡೀವು, ಇಲ್ಲಾಂದ್ರೆ ಖರ್ಜೂರ ಅಂದ್ರೆ ಡೇಟ್ಸ್ ಅಂತಾರಲ್ರಿ, ಅದನ್ನ ಯೂಸ್ ಮಾಡ್ಕೊಂಡು ಡೆಸಿಕೇಟೆಡ್ ಕೊಕೊನಟ್ ಹಾಕಿ ಮಾಡಿರೋದ್ರಿ. ನೀವು ಒಂದು ಸತಿ ಮನ್ಯಾಗ ಟ್ರೈ ಮಾಡಿ ನೋಡಿರಿ, ನಿಮ್ಗೆ ನಿಜವಾಗ್ಲೂ ಇದು ಇಷ್ಟ ಆಗೇ ಆಗ್ತೈತೆ ರೀ. ಸಣ್ಣ ಹುಡುಗರಿಗೂ ಕೇಕ್ ಅಂಥೇಳಿ ನೀವು ಕೊಡ್ಬೋದು ರೀ. ಒಂದು ಸ್ವಲ್ಪ ಹೆಲ್ದಿನ ಅಂತ ಹೇಳ್ಬೋದು ರೀ, ಡೇಟ್ಸ್ ಯೂಸ್ ಮಾಡಿರೋರು ಇದ್ರಿಂದ. ನೋಡಿರಿ, ಇದು ಹಿಂಗೆ ಕಾಣಿಸ್ತತಿ. ಅದನ್ನ ಕತ್ತರಿಸಿದ ನಂತರ ಮೊದಲು ವಿಡಿಯೋದಾಗಿತ್ತಲ್ರಿ, ಹಂಗೆ ಕಾಣಿಸ್ತತಿ. ಇಲ್ಲಿ ಡೇಟ್ಸ್ ತೊಗೊಂಡಾರ್ರಿ. ಡೇಟ್ಸ್ ಅಂದ್ರೆ ಖರ್ಜೂರ ತೊಗೊಂಡಾರ್ರಿ. ಒಂದು ಅರ್ಧ ಕಿಲೋ ಆಗೋಷ್ಟು ಖರ್ಜೂರ ತೊಗೊಂಡಾರ್ರಿ. ಅದನ್ನ ಸೀಡ್ಲೆಸ್ಸು ತೊಗೋಬೋದು ರೀ, ವಿತ್ ಸೀಡು ತೊಗೋಬೋದು. ವಿತ್ ಸೀಡ್ ತೊಗೊಂಡ್ರೆ ನೀವು ಅದನ್ನ ಬೀಜ ತಕ್ಕೊಂಡು ಇಟ್ಕೊಂಡು ಚಾಕುಲೆ ಒಂಚೂರು ಹೆರ್ಚ್ಕೋಬೇಕ್ರಿ ಅದನ್ನ ಡೇಟ್ಸ. ಇಲ್ಲೇ ಒಂದು ಚಮಚ ಆಗೋಷ್ಟು ತುಪ್ಪ ಕಡೆದಾಗ ಹಾಕ್ಕೊಂಡಾರ್ರಿ. ಗ್ಯಾಸ್ ಮೇಲೆ ಇಟ್ಕೊಂಡು ಕಡೆದಾಗ ಒಂದು ಚಮಚ ಆಗೋಷ್ಟು ತುಪ್ಪ ಹಾಕ್ಕೊಂಡಾರ್ರಿ. ಇದು ಮನ್ಯಾಗ ಮಾಡಿದ ತುಪ್ಪ ಐತಿ. ತುಪ್ಪ ಕರಗಿದ ನಂತರ ಅದ್ರೊಳಗೆ ಚಾಕುದಿಂದ ನಾವು ಕತ್ತರಿಸಿ ಇಟ್ಕೊಂಡಿರ್ತೇವಲ್ರಿ, ಆ ಡೇಟ್ಸ್ನ ಹಾಕ್ಕೋಬೇಕ್ರಿ. ತುಪ್ಪ ಕರಗಿದ ಮೇಲೆ ಅದ್ರೊಳಗೆ ನೀವು ಖರ್ಜೂರ ಹಾಕ್ಕೊಂಡೆ ಖರ್ಜೂರನ ಒಂದು 2-3 ನಿಮಿಷ ತುಪ್ಪನ್ಯಾಗ ಬೇಯಿಸ್ಕೋಬೇಕ್ರಿ. ಮೇಲೆ ಕೆಳಗೆ ಮಾಡ್ಕೋಬೇಕು. 2-3 ನಿಮಿಷ ಸಾಕಾಗ್ತೈತೆ ರೀ. ನೀವು ಜಾಸ್ತಿ 3 ನಿಮಿಷಕ್ಕಿಂತ ಹೆಚ್ಚಾಗಿ ಅದನ್ನ ಬಿಸಿ ಮಾಡ್ಕೊಂಡ್ರಿ ಅಂದ್ರೆ ಅದು ಗಟ್ಟಿಯಾಗಿ ಬಿಡ್ತೈತೆ ರೀ. ನಿಮ್ಗೆ ಬಿಸ್ಕಿಟ್ ಮೇಲೆ ಹಚ್ಕೊಳಕ್ಕೆ ಬರೋಂಗಿಲ್ಲ. ಹೀಗಾಗಿ 2-3 ನಿಮಿಷನಾಗಂದ್ರೆ ಅದು ಖರ್ಜೂರೆಲ್ಲ ಸಾಫ್ಟ್ ಆಕತಿ. ಆವಾಗ ನಿಮ್ಗೆ ಅದು ಬಿಸ್ಕಿಟ್ ಮೇಲೆ ಚೆಂದಂಗೆ ಸ್ಪ್ರೆಡ್ ಆಕತ್ತೆ ನೋಡಿರಿ. 2-3 ನಿಮಿಷ ಇದನ್ನ ನಾವು ತುಪ್ಪನ್ಯಾಗ ಕಾಯಿಸ್ಕೊಳ್ಳೋಣ. ಯಾರ್ಯಾರೆಲ್ಲ ನಾನು ವಿಡಿಯೋ ನೋಡಕತ್ತೀರಲ್ರಿ, ಅವರೆಲ್ಲರೂ ದಯವಿಟ್ಟು ಆರಾಧ್ಯ ಉತ್ತರ ಕರ್ನಾಟಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿರಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿರಿ. ಈಗ ನೋಡಿರಿ, ಇದು 2-3 ನಿಮಿಷ ನಾವು ಬೇಯಿಸ್ಕೊಂಡೆವು. ಈಗ ಇದು ತಯಾರಾಗೈತ್ರಿ. ಈ ರೆಸಿಪಿನ ನಮ್ಮ ನಾದಿನಿಯವರು ರಕ್ಷಾಬಂಧನ್ಗೆ ಅಂಥೇಳಿ ಮಾಡಾಕತ್ತೀರು. ನಾನು ಅದನ್ನ ವಿಡಿಯೋ ಶೂಟ್ ಮಾಡ್ಕೊಂಡು ನಿಮ್ಗೆ ಶೇರ್ ಮಾಡ್ಬೇಕಂಥೇಳಿ ವಿಡಿಯೋನ ಮಾಡ್ಕೊಂಡೆ ನೋಡಿರಿ. ಟೇಸ್ಟ್ ಮಾತ್ರ ಮಸ್ತ್ ಆಗಿತ್ತು ರೀ. ನೀವು ಒಂದ್ಸತಿ ಟ್ರೈ ಮಾಡಿರಿ, ನಿಮ್ಗೆ ಇಷ್ಟ ಆಗೇ ಆಗ್ತೈತಿ. ಈಗ ಇದನ್ನ ಕಡೆಯದಾಗಿಂದ ನಾವು ತಾಟ್ನ್ಯಾಗ ಹಾಕ್ಕೊಂಡೆವು. ಭಾಳ ಬಿಸಿ ಇರ್ತೈತಿ, ಕೈಯ ಮುಟ್ಟಿ ನೋಡ್ಬೇಕ್ರಿ. ಉಗುರು ಬೆಚ್ಚಗಾದ್ಮೇಲೆ ನಾವು ಅದನ್ನ ಯೂಸ್ ಮಾಡ್ಕೋಬೇಕು. ಇಲ್ಲೇ ನಾನು ಮಾರಿಗೋಲ್ಡ್ ಬಿಸ್ಕಿಟ್ನ ಯೂಸ್ ಮಾಡ್ಕೊಂಡೆ ನೋಡಿರಿ. ಮತ್ತು ಡೆಸಿಕೇಟೆಡ್ ಕೊಕೊನಟ್ಟನ್ನು ತೊಗೊಂಡೇವ್ರಿ. ಇದನ್ನೆಲ್ಲ ರೆಸಿಪಿ ನಮ್ಮ ನಾದಿನಿಯವರ ಮಾಡಾಕತ್ತಾರೆ ನೋಡಿರಿ. ಅವರ ಮಾರಿ ಬಿಸ್ಕಿಟ್ಗೆ ಮೇಲೆ ಮತ್ತು ಕೆಳಗೆ ಚೆಂದಂಗೆ ಖರ್ಜೂರ ಏನೈತಲ್ರಿ, ಅದು ಬಿಸಿ ಮಾಡಿದ್ದ ಅದನ್ನ ಹಚ್ಕೊಳಕತ್ತಾರೆ. ಭಾಳ ಬಿಸಿ ಇರುವಾಗ ಕೈಯಾಗ ಹಿಡಿಬೇಡ್ರಿ, ಸುಡ್ತತಿ. ಹೀಗಾಗಿ ಒಂಚೂರು ಆರಿದ ನಂತರ ನೀವು ಬಿಸ್ಕಿಟ್ಗೆ ಮ್ಯಾಲೆ ಮತ್ತು ಕೆಳಗೆ 2 ಸೈಡ ಚೆಂದಂಗೆ ಕೋಟಿಂಗ್ ಮಾಡ್ಕೊಂಡು ಮತ್ತು ಅದ್ರ ಮೇಲೆ ಮತ್ತೊಂದು ಬಿಸ್ಕಿಟ್ ಇಟ್ಕೊಂಡು ಆ ಬಿಸ್ಕಿಟಿಗೂ ಕೋಟಿಂಗ್ ಮಾಡ್ಕೋಬೇಕ್ರಿ. ಹಿಂಗೆ ಒಂದ್ರ ಮೇಲೆ ಒಂದು ಹಿಂಗೆ 3 ಲೇಯರ್ ಬಿಸ್ಕಿಟ್ನ ಇಟ್ಕೊಂಡೇವ್ರಿ. ಆ 3 ಲೇಯರ್ ನಡುವೆ ಹಿಂಗೆ ಖರ್ಜೂರನ ಬಿಸಿ ಮಾಡಿ ಇಟ್ಕೊಂಡಿದ್ವಲ್ರಿ, ಅದನ್ನ ಚೆಂದಂಗೆ ನಾವು ಹಚ್ಕೋಬೇಕು ನೋಡಿರಿ. ಹೆಂಗೆ ಒಂಚೂರು ಜಾಗ ಬಿಡ್ಲಾರ್ದಂಗೆ ಹಚ್ಕೊಳಕತ್ತಾರ್ರಿ. ತಿನ್ನೋಕನ್ಕ ಟೇಸ್ಟ್ ಮಸ್ತ್ ಇರ್ತೈತೆ ರೀ. ನೀವು ಒಂದ್ಸತಿ ಟ್ರೈ ಮಾಡಿರಿ, ನಿಮ್ಗೆ ಬೇಕ್ರಿ ಫೀಲ್ ಬಂದೇ ಬರ್ತೈತೆ ನೋಡಿರಿ ತಿನ್ನೋ ಮುಂದೆ. ಎಲ್ಲೂ ಒಂಚೂರು ಜಾಗ ಬಿಡಲಾರ್ದಂಗೆ ಹಚ್ಕೊಂಡು ಅದ್ರ ಮೇಲೆ ಮತ್ತೊಂದು ಬಿಸ್ಕಿಟ ಇಟ್ಟಾರ್ರಿ. ಹಿಂಗೆ 3 ಲೇಯರ ಬಿಸ್ಕಿಟ ಇಟ್ಕೋಬೋದು ರೀ. 4 ಲೇಯರ್ ಆದರೂ ಇಟ್ಕೋಬೋದು. ನಾವಿಲ್ಲಿ ಅರ್ಧ ಕಿಲೋ ಖರ್ಜೂರ ಏನು ತೊಗೊಂಡೇವಲ್ರಿ, ಅರ್ಧ ಕಿಲೋ ಖರ್ಜೂರಕ್ಕೆ 3 ಪ್ಯಾಕೆಟ 10 ರೂಪಾಯಿದು 3 ಪ್ಯಾಕೆಟ್ ಏನು ಇರ್ತಾವಲ್ರಿ ಮಾರಿಗೋಲ್ಡ, ಅವ ಯೂಸ್ ಆಗ್ಯಾವ ನೋಡಿರಿ. 3 ಪ್ಯಾಕೆಟ ಬಿಸ್ಕಿಟ ಇಲ್ಲಿ ಯೂಸ್ ಮಾಡ್ಕೊಂಡೇವ್ರಿ.
ನಮ್ಮ ಮನ್ಯಾಗ ಎಲ್ಲರಿಗೂ ಈ ಸ್ವೀಟ್ ರೆಸಿಪಿ ಇಷ್ಟ ಐತ್ರಿ. ನಾವು ನಮ್ಮ ಮನ್ಯಾಗ ಫಸ್ಟ್ ಟೈಮನ ನಮ್ಮ ನಾದಿನಿಯವ್ರು ಮಾಡಿ ತೋರಿಸಿರ್ರಿ ನಮಗೆ. ಅವ್ರ ಮನ್ಯಾಗ ಅವ್ರು ಮಾಡ್ತಿದ್ರು, ಆದ್ರೆ ನಮ್ಮ ಮನ್ಯಾಗನ ಫಸ್ಟ್ ಟೈಮ ನಾವು ಎಲ್ಲರೂ ತಿಂದಿದ್ದು. ಎಲ್ಲರಿಗೂ ಭಾಳ ಇಷ್ಟ ಐತ್ರಿ. ನಮ್ಮ ಮನ್ಯಾಗ ಸಣ್ಣ ಮಕ್ಳು 4-5 ಮಂದಿ ಇರೋದ್ರಿಂದ ಆ ಸಣ್ಣ ಮಕ್ಳಿಗೂ ಭಾಳ ಅಂದ್ರೆ ಭಾಳ ಇಷ್ಟ ಆಗಿ ತಿಂದ್ರಿ ಅವರು. ನೋಡಿರಿ, ಒಂಚೂರು ಎಲ್ಲೂ ಗ್ಯಾಪ್ ಇಡ್ದಂಗೆ ಚಂದಂಗೆ ಖರ್ಜೂರನ ಹಚ್ಕೋಬೇಕ್ರಿ. ಇದು 2ನೇ ಲೇಯರ್ ಆಯ್ತು ನೋಡಿರಿ. ಇನ್ನು ಮತ್ತು 3ನೇ ಲೇಯರ್ಗೆ ಮತ್ತೊಂದು 3ನೇ ಬಿಸ್ಕಿಟ್ ಅದ್ರ ಮೇಲೆ ಇಟ್ಟು ಕೋಟಿಂಗ್ ಮಾಡ್ಕೋತಾರೆ ನೋಡಿರಿ. 3 ಲೇಯರ್ ಕಂಪ್ಲೀಟ್ ಆದಮೇಲೆ ನಾವು ಅದನ್ನ ಡೆಸಿಕೇಟೆಡ್ ಕೋಕೋನಟ್ ಏನಿರ್ತೈತಲ್ರಿ, ಆ ಡೆಸಿಕೇಟೆಡ್ ಕೋಕೋನಟ್ ಇದ್ರ ಮೇಲೆ ಉದುರಿಸ್ಕೋಬೇಕ್ರಿ. ಡೆಸಿಕೇಟೆಡ್ ಕೋಕೋನಟ್ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತೇ ಇರ್ತೈತ್ರಿ. ನಿಮ್ಗೆ ಅಂಗಡಿ ಒಳಗದು ಸಿಗ್ತೈತಿ, ಬೇಕ್ರಿ ಒಳಗೆ, ಇಲ್ಲಾಂದ್ರೆ ಅಂಗಡಿ ಒಳಗೆ ಅದು ಕೊಬ್ಬರಿದನ ಪುಡಿ ಇರ್ತೈತ್ರಿ. ನೋಡಿರಿ, ಹಿಂಗೆಲ್ಲ ಕಡೆ ಡೆಸಿಕೇಟೆಡ್ ಕೋಕೋನಟ್ದಾಗನ ಅದನ್ನ ಹೊಳ್ಳಾಡ್ಸ್ಕೋಬೇಕ್ರಿ. ಒಂದು ಸತಿ ಹಿಂಗೆ ಹೊಳ್ಳಾಡ್ಸ್ಕೊಂಡ್ರಿ ಅಂದ್ರೆ ನಿಮ್ಗೆ ಈ ಸ್ವೀಟ ತಿನ್ನಾಕ ರೆಡಿನ ರೀ. ಇದನ್ನ ಡೆಸರ್ಟ್ ಅಂತೂ ಹೇಳಿದ್ರು ಏನು ತಪ್ಪಿಲ್ಲ ನೋಡಿರಿ, ಡೆಸರ್ಟ್ ಅಂತಲೇ ಹೇಳ್ಬೋದು ರೀ ಅದನ್ನು. ಈಗ ನೋಡಿರಿ, ಡೇಟ್ಸ್ ಡೆಸರ್ಟ್ ಅಥವಾ ಖರ್ಜೂರದ ಡೆಸರ್ಟ್ ರೆಡಿ ಆಗೈತ್ರಿ ತಿನ್ನಾಕ. ನೋಡಿರಿ ಎಷ್ಟು ಚಂದ ಅಂದ್ರೆ ಎಷ್ಟು ಚಂದ ಕಾಣ್ತೈತೆ ನೋಡಿರಿ. ನೋಡಾಕನ ಬಾಯಾಗ ನೀರು ಬಿಡುವಂಗೆ ಕಾಣಕತ್ತೈತ್ರಿ. ನಿಮಗೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಆರಾಧ್ಯ ಉತ್ತರ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಈ ರೆಸಿಪಿನ ಖಂಡಿತವಾಗಿಯೂ ಟ್ರೈ ಮಾಡಿ ನೋಡಿರಿ, ನಿಮ್ಗೆ ಇಷ್ಟ ಆಕತಿ. ಮತ್ತು ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆ ಮನಸ್ಫೂರ್ತಿಯಾಗಿ ಧನ್ಯವಾದ ಹೇಳ್ತೇನೆ ರೀ. ವಿಡಿಯೋ ಎಲ್ಲರೂ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾತ್ರ ಮಾಡೋದನ್ನು ಮರ್ಯಾಕೆ ಹೋಗಬೇಡ್ರಿ. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ಕ ಮರ್ಯಾಕನ ಹೋಗಬೇಡ್ರಿ. ನೋಡಿರಿ, ನಡುವೆ ಕತ್ತರಿಸಿದ ನಂತರ ಹಿಂಗೆ ಕಾಣ್ತೈತಿ. ಎಷ್ಟು ಚಂದ ಬೇಕ್ರಿದಿಂದನೇ ತಂದಿಟ್ಟಾರೇನೋ ಅನ್ನೋ ಹಂಗೆ ಕಾಣಕತ್ತೈತ್ರಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿರಿ. ನೀವು ಎಲ್ಲರಿಗೂ ಈ ವಿಡಿಯೋ ನಿಮ್ಮ ಟೈಮ್ ಕೊಟ್ಟು ನೋಡಿದ್ದಕ್ಕೆ ನನಗೆ ಮನಸ್ಫೂರ್ತಿಯಾಗಿ ನಿಮ್ಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ರೀ. ಧನ್ಯವಾದಗಳು ರೀ ಎಲ್ಲರಿಗೂ.